ಸೊ ನಮ್ಮ ಜೊತೆ ಇವಾಗ ಮಾಜಿ ಪತ್ರಕರ್ತರು, ನಟಿ, ಬಿಗ್ ಬಾಸ್ ಸ್ಪರ್ಧಿ ಇದ್ದಾರೆ. ಜಾನ್ವಿ ಅವರು ಅವರೇ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಶರವಣ ಅವ್ರದ್ದು ವಜ್ರಹಳ್ಳಿಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ಸೊ ಬಂದಿದ್ದೀರಾ, ಎಷ್ಟು ಗ್ರ್ಯಾಂಡ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದೆಲ್ಲ ನೋಡ್ಬಿಟ್ಟು? ತುಂಬ ಖುಷಿ ಆಗುತ್ತೆ, ಯಾಕಂದರೆ ಲಾಸ್ಟ್ ಟೈಮು ನಾವು ಇದು ಆ್ಯಡ್ ಶೂಟ್ ಎಲ್ಲ ಮಾಡಿದ್ವಿ ಶ್ರವಣ ಅವರ ಒಂದು TVC ಆ್ಯಡ್. ತುಂಬ ಬ್ರ್ಯಾಂಚಸ್ ಬ್ಯಾಕ್ ಟು ಬ್ಯಾಕ್ ಓಪನ್ ಆಗ್ತಾ ಇದೆ. ಮೊನ್ನೆ ತಾನೇ ಮಲ್ಲೇಶ್ವರಮಲ್ಲಿ ಶುರು ಆಗಿತ್ತು, ಮೊನ್ನೆ ಥರ ಫೀಲ್ ಆಗ್ತಾಯಿದೆ. ಅದಾದಮೇಲೆ ಇವಾಗ ಕನಕಪುರ ರೋಡು. ಅಂದರೆ ಇದು ಎಕ್ಸಾಂಪಲ್ ಅಲ್ವಾ, ಅವರು ಕ್ವಾಲಿಟಿನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಒಳ್ಳೆ ಕಸ್ಟಮರ್ಸ್, ಇವ್ರಿಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಅದಕ್ಕೋಸ್ಕರನೇ ಹೆಚ್ಚು ಹೆಚ್ಚು ಶಾಖೆ ಆರಂಭ ಆಗ್ತಾ ಇರೋದು. ಸೊ ನಾನು ಅವ್ರಿಗೆ ವೆರಿ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಲ್ಲಷ್ಟೇ ಅಲ್ಲ, 8 ಅಷ್ಟೇ ಅಲ್ಲ, ಅದು 8, 18 ಆಗಲಿ, 800 ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಏನೋ ಹೇಳ್ತಾರಲ್ಲ, ಹೆಣ್ಮಕ್ಳು ಇಲ್ಲಿಗೆ ಬಂದಮೇಲೆ ಅದನ್ನ ತಗೊಳ್ಳಿದ್ರೆ ಹೆಂಗೆ, ನೀವು ಬಂದಿದ್ರೆ ಇವತ್ತು ಪರ್ಚೇಸ್ ಮಾಡೋ ಚಾನ್ಸ್ ಇದೆಯಾ ಅಂತ? ಇಲ್ಲ ನಾನು ವಿಶ್ ಮಾಡೋಕ್ಕಷ್ಟೇ ಬಂದಿದ್ದೀನಿ. ಪರ್ಚೇಸ್ ಮಾಡೋದಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀನಿ. ಇನ್ನೊಂದು ವಿಚಾರ ಅಂದರೆ ಇದು ಮೇಯ್ನು, ಯಾಕೆಂತಂದರೆ ಬಿಗ್ ಬಾಸ್ ಈ ಸೀಸನಲ್ಲಿ ನೀವು ಕಂಟೆಸ್ಟ್ ಆಗಿದ್ರಿ. ಸೊ ಗಿಲ್ಲಿ ವಿನ್ ಆಗಿದ್ದಾರೆ. ಸೊ ಒಟ್ಟಾರೆ ಈ ಸೀಸನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗಿಲ್ಲಿ ವಿನ್ ಆಗಿದ್ದಾರೆ, ನಿಮ್ಮ ಸ್ನೇಹಿತೆಯವರು ಅಶ್ವಿನಿ ಗೌಡ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಸೊ ಒಟ್ಟಾರೆ ಬಿಗ್ ಬಾಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ. ಈ ಸಲ ಎಲ್ಲಿ ಹೋದ್ರು ಬಿಗ್ ಬಾಸ್ ಅಂದರೆ ಒಂದು ದೊಡ್ಡ ಫೀವರ್ನ ಕ್ರಿಯೇಟ್ ಮಾಡ್ತು. ಸೀಸನ್ 12 ಅದರ ಒಂದು ಪಾರ್ಟ್ ಆಗೋದಕ್ಕೆ ಅಥವಾ ಒಂದು ಕಂಟೆಸ್ಟೆಂಟ್ ಆಗೋದಕ್ಕೆ ತುಂಬ ಖುಷಿ ಇದೆ. ಗಿಲ್ಲಿ ವಿನ್ ಆಗಿದ್ದಾನೆ ಅಂದರೆ ಅಷ್ಟು ಜನ ವೋಟ್ ಮಾಡಿದ್ದಾರೆ, ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ನನಗೆ ತುಂಬ ಖುಷಿನೇ ಇದೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಪ್ರೀತಿ ಗಳಿಸಿದ್ದಾರೆ, ತುಂಬ ಚರ್ಚೆ ಆಗೋ ಹಾಗೆ ಮಾಡಿದ್ದಾರೆ. ಸೊ ಅದಕ್ಕೆ ಜನಕ್ಕೂ ಕೂಡ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅಷ್ಟು ಇಷ್ಟಪಟ್ಟು ನೋಡಿದ್ದಾರೆ ನಮ್ಮ ಸೀಸನ್ನ ಅಂತ. ನಿಮ್ಮ ಸ್ನೇಹಿತೆ ಏನಾದರೂ ವಿನ್ ಆಗಿಲ್ಲ ಅಂತ ಏನಾದರೂ ನಿಮಗೆ ಬೇಜಾರಿದೆಯಾ ಅಂತ? ಇಲ್ಲ, ನನಗೆ ಒಬ್ಬ ಸ್ನೇಹಿತೆ ಆಗಿ ವಿನ್ ಆಗಬೇಕು ಅಂತ ಇತ್ತು, ಬಟ್ ಅದು ಆಗಿಲ್ಲ. ಕೊಂಚ ಬೇಜಾರು ಇದ್ದೇ ಇರುತ್ತೆ, ಅವ್ರು ವಿನ್ ಆಗಬೇಕಾಗಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ರಿಸಲ್ಟ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕಲ್ಲ. ಯಾರು ವಿನ್ ಆಗಿದ್ದಾರೋ ಇಲ್ವೋ, ಎಲ್ಲರ ಮನಸ್ಸನ್ನಂತೂ ಕದ್ದಿದ್ದಾರೆ. ಒಬ್ಬೊಬ್ರದ್ದು ಅವ್ರದ್ದೇ ಆದಂಥ ಫ್ಯಾನ್ ಫಾಲೋವಿಂಗ್ ಸಂಪಾದನೆ ಮಾಡಿದ್ದಾರೆ. ಸೊ ಕಪ್ ಒಬ್ಬರೇ ಗೆಲ್ಲಕ್ಕಾಗೋದು, ಆದರೆ ಜನರ ಪ್ರೀತಿನ ನಾವೆಲ್ಲರೂ ಗಳಿಸಿದ್ದೀವಲ್ಲ, ಅದೇ ಇಂಪಾರ್ಟೆಂಟ್. ಗಿಲ್ಲಿ ಗೆದ್ರು, ಕಪ್ ಗೆದ್ರು, ವಿಶ್ ಮಾಡಿದ್ರ ಅಥವಾ ಭೇಟಿಯಾಗೋ ಚಾನ್ಸೇ ಪ್ಲಾನ್ ಮಾಡಿದ್ರೆ? ವಿಶ್ ಮಾಡಿದೆ ನಾನು. ಇವಾಗ ನಿಮಗೆ ಚಿಕ್ಕಮ್ಮ ಅಂತ ಬೇರೆ ನಿಮಗೆ ಟೈಟಲ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಚಿಕ್ಕಮ್ಮ ನೆಕ್ಸ್ಟ್ ಏನಾದರೂ ಪ್ಲಾನ್ ಇದೆಯಾ ಫ್ಯೂಚರ್ ಅಂತ ಗಿಲ್ಲಿ ಜೊತೆ? ಇಲ್ಲ, ನಮ್ದೇನು ಪ್ಲ್ಯಾನ್ ಇಲ್ಲ, ಅದೆಲ್ಲ ಆಗಿದ್ದು. ಗೊತ್ತಿಲ್ಲ ಬೇರೆ ಅಥವಾ ಗಾಡ್ಸ್ ಪ್ಲ್ಯಾನ್ ಏನಿದೆಯೋ ನಂಗೆ ಗೊತ್ತಿಲ್ಲ. ಇಲ್ಲೇ ಸಿಕ್ಕಿದಾಗ ನಾನು ವಿಶ್ ಮಾಡಿದೆ, ಯಾಕಂದರೆ ಆಚೆಗೆ ಬಂದಮೇಲೆ ಎಲ್ಲರೂ ಎಷ್ಟು ಬ್ಯುಸಿ ಇರ್ತಾರೆ, ಎಲ್ಲರೂ ಇಂಟರ್ವ್ಯೂಗೆ ಎಷ್ಟು ಮಾತಾಡ್ತಾರೆ ಅಂತ ಗೊತ್ತು. ಸೊ ಹಾಗಾಗಿ ನಾನು ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಇಲ್ಲೇ ಸಿಕ್ಕಿದಾಗ ವಿಶ್ ಮಾಡಿದೆ, ಮಾತಾಡ್ಸ್ತಾ. ನಂಗೆ ತುಂಬ ಖುಷಿ ಆಯಿತು. ಗಿಲ್ಲಿ ಎಲ್ಲ ಕಡೆ ಗಿಲ್ಲಿ ಹವಾ ಅಂದರೆ ಆ ಥರ ಒಂದು ಫೇಮ್ ಎಲ್ರಿಗೂ ಬರಲ್ಲ. ಅದು ಎಲ್ಲೋ ನಾವು ಪಡ್ಕೊಂಡು ಬಂದರೆ ಮಾತ್ರ ಬರೋದು. ಸೊ ಅದು ಗಿಲ್ಲಿಗೆ ಸಿಕ್ಕಿದೆ. ಐಮ್ ಹ್ಯಾಪಿ ಫಾರ್ ಹಿಮ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.